ಭಾರತಕ್ಕೆ ಮುಟ್ಟಿ ನೋಡಿಕೊಳ್ಳುವ ರೀತಿ ಶಾಕ್ ಕೊಟ್ಟ ಮಾಂಸ ಪರ್ವತ ಅರ್ಥಾತ್ ಮೋದಿಯ ದೋಸ್ತು ರಷ್ಯಾದಿಂದ ತೈಲ ಖರೀದಿಸುವಂತೆ ಇಲ್ಲ. ಭಾರತಕ್ಕೆ ನಮ್ಮ ಭಾರತಕ್ಕೆ ಮುಟ್ಟಿ ನೋಡಿಕೊಳ್ಳುವಂತಹ ಶಾಕ್ ಕೊಟ್ಟಿದ್ದಾನೆ ಮಾಂಸ ಪರ್ವತ ಅರ್ಥಾತ್ ಅಮೆರಿಕಾದ ಅಧ್ಯಕ್ಷ. ಯುದ್ಧದಲ್ಲಿ ಉಕ್ರೇನ್ ಪರ ನಿಲ್ಲಲೇಬೇಕು. ರಷ್ಯಾ ಜೊತೆ ವಾಣಿಜ್ಯ ಸಂಬಂಧ ಮುಂದುವರಿಸುವಂತಿಲ್ಲ. ಹಾಗೇನಾದ್ರೂ ಮಾಡಿದ್ರೆ ಭಾರತದ ಮೇಲೆ 500ರಷ್ಟು ಸುಂಕ ವಿಧಿಸ್ತೀವಿ. ಮೋದಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟ ಟ್ರಂಪ್ ಸರ್ಕಾರ. ಮನುಷ್ಯ ರೂಪದ ಮೆಂಟ್ಲು ಅನ್ನಬೇಕು ಇವನ್ನ, ಇನ್ನೇನು ಹೇಳಬೇಕು. ಸಂಸತ್ತಲ್ಲಿ ಸಂಬಂಧ ಬಿಲ್ ತರ್ತೇವೆ ಎಂದ ಅಮೆರಿಕ. ಆಗಸ್ಟ್ನಲ್ಲಿ ಈ ಮಸೂದೆ ತರಲು ಮುಂದಾದ ಟ್ರಂಪ್ ಸರ್ಕಾರ. ಈ ಬಿಲ್ ಏನಾದ್ರೂ ಜಾರಿಯಾದ್ರೆ ಭಾರತಕ್ಕೆ ಸಂಕಷ್ಟ ಫಿಕ್ಸ್. ಭಾರತದ ಔಷಧಿ ಜವಳಿ ಉದ್ಯಮದ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ. ಮೋದಿ ಸರ್ಕಾರದ ಜೊತೆ ಹೊಸ ಡೀಲ್ಗೆ ಮುಂದಾಗಿರುವಂತಹ ಟ್ರಂಪ್, ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಸಾಂಪ್ರದಾಯಿಕವಾಗಿ ನಡೀತಾ ಇದೆ ಅನ್ನೋ ತರಹದಲ್ಲಿ ಬಿಂಬಿತವಾಗ್ತಾ ಇದೆ. ವರ್ಷಾನುಗಟ್ಟಲೆ ಕಳೀತು. ಉಕ್ರೇನ್ ಮತ್ತು ರಷ್ಯಾದ ನಡುವಿನ ಯುದ್ಧ ಇನ್ನೂ ಕೂಡ ನಿಂತಿಲ್ಲ. ಈಗ ಅಮೆರಿಕ ಹೇಳ್ತಾ ಇರೋದು ಯುಕ್ರೇನ್ ಪರ ನಿಂತುಕೊಳ್ಳಬೇಕು. ಯಾರು? ಭಾರತ. ಒಂದು ವೇಳೆ ಉಕ್ರೇನ್ ಪರ ನಿಂತುಕೊಳ್ಳದೇ ಇದ್ದಾಗ ನಾವು ನಿಮ್ಮ ವಿರುದ್ಧ 500ರಷ್ಟು ಸುಂಕವನ್ನು ವಿಧಿಸ್ತೀವಿ. ಚೀನಾದವರನ್ನ ಇದೇ ತರ ಬ್ಲ್ಯಾಕ್ ಮೇಲ್ ಮಾಡಿದ್ದು ಡೊನಾಲ್ಡ್ ಟ್ರಂಪ್. ಆದರೆ ಚೀನಾದವರು ಮೈಯನ್ನು ಕೊಡುಕೊಂಡು ಹೇಳಿದ್ರು ನಾವು ಸೊಪ್ಪು ಹಾಕೋದಿಲ್ಲ ನಿಮಗೆ ಅಂತ. ಭಾರತ ಹಂಗೆ ಹೇಳೋದಕ್ಕೆ ಬರೋದಿಲ್ಲ. ಕಳೆದ ಬಾರಿ ಐಫೋನ್ ಸಂಸ್ಥೆಗೆ ಅಮೆರಿಕ ಒಂದು ಒಪ್ಪಂದ ಹಾಕಿತ್ತು, ಒಂದು ಆದೇಶವನ್ನು ಕೊಟ್ಟಿತ್ತು. ಭಾರತದಲ್ಲಿ ಪ್ರೊಡಕ್ಷನ್ ಆಗಬಾರ್ದು, ಅಮೆರಿಕದಲ್ಲೇ ಸ್ಥಾಪನೆ ಆಗಬೇಕು. ಐಫೋನ್ ಕಂಪನಿ ಭಾರತದಲ್ಲಿ ನಿರ್ಮಾಣ ಆಗಕೂಡದು ಅಂತ ಹೇಳಿ ಐಫೋನ್ ಕಂಪನಿಯನ್ನು ತರಾಟೆಗೆ ತೆಗೆದುಕೊಂಡಂತಹ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಇಷ್ಟೊಂದು ವೈರತ್ವಗಳನ್ನು ಸ್ಪಷ್ಟವಾಗಿ ಸಾರ್ತಾ ಇದ್ರು ಕೂಡ ದೋಸ್ತಿ ಆ ಸಂಬಂಧವನ್ನು ಬಿಟ್ಟುಕೊಡೋದಕ್ಕೆ ಭಾರತ ತಯಾರಿಲ್ಲ. ಅದು ಏನು ಕರುಳ ಬಳ್ಳಿಯ ಸಂಬಂಧ ಅನ್ನೋದು ಈಗಲೂ ಅರ್ಥ ಆಗ್ತಾ ಇಲ್ಲ ಪ್ರಜೆಗಳಿಗೆ. ಅಮೆರಿಕವನ್ನು ಎದುರಾಕೊಂಡು ಭಾರತ ಬದುಕೋದಕ್ಕೆ ಸಾಧ್ಯನೇ ಇಲ್ವಾ ಸ್ವತಂತ್ರವಾಗಿ? ಒಂದಷ್ಟು ವ್ಯವಹಾರ ರಷ್ಯಾದ ಜೊತೆಯೂ ಕೂಡ ಚೆನ್ನಾಗಿದೆ, ಅಮೆರಿಕದ ಜೊತೆಯೂ ಕೂಡ ಚೆನ್ನಾಗಿದೆ. ಅದರರ್ಥ ನಾವು ಅಮೆರಿಕವನ್ನು ಬಿಟ್ಟು ಬದುಕೋದಕ್ಕೆ ಸ್ವತಂತ್ರವಾಗಿ ಸಾಧ್ಯವೇ ಇಲ್ವಾ ಎನ್ನುವಂಥ ಪ್ರಶ್ನೆಗಳು ಎದುರಾಗಿದೆ. ಅದಕ್ಕೆ ಉತ್ತರವನ್ನು ಹುಡುಕುವಂಥ ಕೆಲಸ ನರೇಂದ್ರ ಮೋದಿ ಸಾಹೇಬರು ಮಾಡಬೇಕು ಅಂತೇಳಿ ಜನ ನಿರೀಕ್ಷೆ ಪಡ್ತಾ ಇದ್ದಾರೆ. ಒಟ್ಟಾರೆ ರಷ್ಯಾದಿಂದ ತೈಲ ಖರೀದಿಸುವಂತಿಲ್ಲ, ಯುದ್ಧದಲ್ಲಿ ಉಕ್ರೇನ್ ಪರ ನಿಲ್ಲಲೇಬೇಕು, ರಷ್ಯಾ ಜೊತೆ ವಾಣಿಜ್ಯ ಸಂಬಂಧವನ್ನು ಮುಂದುವರಿಸುವಂತಿಲ್ಲ. ಆರಂಭದಲ್ಲಿ ನಾವು ಇರಾನ್ ಜೊತೆ ತೈಲವನ್ನು ಖರೀದಿ ಮಾಡ್ತಾ ಇದ್ವಿ. ಬರಬರುತ್ತಾ ಇರಾನ್ ಜೊತೆಯೂ ಕೂಡ ತೈಲ ಖರೀದಿ ಮಾಡೋದನ್ನು ಭಾರತ ಬಿಡ್ತು. ಅದಾದ ನಂತರ ರಷ್ಯಾ ನಮಗೆ ಕಡಿಮೆ ದರದಲ್ಲಿ ತೈಲವನ್ನು ಕೊಡೋದಕ್ಕೆ ನಿರ್ಧಾರ ಮಾಡಿತು. ಅದಾದ ನಂತರ ಭಾರತ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡೋದಕ್ಕೆ ಶುರು ಮಾಡ್ಕೊಂಡಿತ್ತು. ಈಗ ಇಲ್ಲೂ ಕೂಡ ನಂದೆಲ್ಲಿಡ್ಲಿ ಅಂತ ಡೊನಾಲ್ಡ್ ಟ್ರಂಪ್ ಮೂಗು ತೂರಿಸಿದ್ರೆ ನಾವು ಯಾರ ಜೊತೆ ಸಂಬಂಧ ಬೆಳೆಸಬೇಕು, ಯಾರನ್ನ ನಿಖಾ ಆಗಬೇಕು, ಯಾರನ್ನ ತಲಾಕ್ ಮಾಡಬೇಕು, ಮೂರನೆಯವ ಈ ಮಾಂಸ ಪರ್ವತದ ತೀರ್ಮಾನದಂತೆ ನಡೀಬೇಕಾ? ಈ ಪ್ರಶ್ನೆ ನರೇಂದ್ರ ಮೋದಿ ಅವರಿಗೆ. ಇದಕ್ಕೆ ಉತ್ತರ ಹುಡುಕುವಂತಹ ಕೆಲಸ ಭಾರತ ಮಾಡಬೇಕು. ಹಾಗೇನಾದರೂ ನಮ್ಮ ಒಪ್ಪಂದಕ್ಕೆ ನೀವು ಓಕೆ ಅನ್ನದೇ ಇದ್ದರೆ 500ರಷ್ಟು ಸುಂಕವನ್ನು ವಿಧಿಸ್ತೀವಿ. ಮೋದಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟ ಡೊನಾಲ್ಡ್ ಟ್ರಂಪ್ ಸರ್ಕಾರ. ಒಂದು ವೇಳೆ ಸಂಸತ್ತಿನಲ್ಲಿ ಈ ಸಂಬಂಧ ಬಿಲ್ ತರೋದೇ ಆದರೆ ಭಾರತಕ್ಕೂ ಕೂಡ ಸಂಕಷ್ಟಗಳು ಕಾದಿದೆ. ಆಗಸ್ಟ್ನಲ್ಲಿ ಮಸೂದೆ ತರಲು ಮುಂದಾದಂತಹ ಟ್ರಂಪ್ ಸರ್ಕಾರ. ಈ ಬಿಲ್ ಏನಾದರೂ ಜಾರಿಯಾದರೆ ಭಾರತಕ್ಕೆ ಸಂಕಷ್ಟ ಫಿಕ್ಸು. ಭಾರತದ ಔಷಧಿ ಜವಳಿ ಉದ್ಯಮದ ಮೇಲೆ ಗಂಭೀರ ಪರಿಣಾಮ. ಮೋದಿ ಸರ್ಕಾರದ ಜೊತೆ ಹೊಸ ಡೀಲ್ಗೆ ಮುಂದಾಗಿರುವಂತಹ ಟ್ರಂಪ್ ನಡ್ಕೊಂಡು ಬರಬೇಕಾದ್ರೆ ಎದುರಲ್ಲಿ ಸೊಳ್ಳೆ ಇರಿಟೇಟ್ ಮಾಡಿದ್ರೂ ಕೂಡ ತನ್ನ ಎಸ್ಕಾರ್ಟ್ಗಳಿಗೆ ಆ ಸೊಳ್ಳೆಗೆ ಗುಂಡು ಹಾಕಿ ಕೊಂದು ಹಾಕಿ ಅನ್ನೋ ಡೊನಾಲ್ಡ್ ಟ್ರಂಪ್ ಈ ತರಹದ ನಿರ್ಧಾರಕ್ಕೆ ಬರೋದಿಲ್ಲ ಅಂತ ನಮಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಡೊನಾಲ್ಡ್ ಟ್ರಂಪ್ ವಿಧಿಸಿದ ಸುಂಕಕ್ಕೆ ಭಾರತ ತಲೆಬಾಗಬೇಕಾ ಅಥವಾ ಸೆಟೆದು ನಿಲ್ಲಬೇಕಾ? ನರೇಂದ್ರ ಮೋದಿ ಉತ್ತರಿಸಬೇಕಾಗಿ ಬರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.